ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಶು ಕನ್ನಡ ವ್ಲಾಗ್ಸ್. ಇವತ್ತು ನಾನು ಫ್ರೈಡೇ ಒಂದು ತಾತನ ಮನೆಯ ಪಿತೃಪಕ್ಷದ ವ್ಲಾಗ್ ಮತ್ತು ಸಂಡೇ ಮರ್ಜ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ನೋಡ್ಬೋದು. ಫ್ರೈಡೇ ನಾವು ಮೀನ್ ತಾತನ ಮನೆಗೆ ಹೋಗಬೇಕಿತ್ತು. ಅದ್ರ ಮುಂಚೆ ಪಾಪುದು ಅಡ್ಮಿಷನ್ಗೆ ಅಪ್ಲಿಕೇಶನ್ ಫಿಲ್ ಮಾಡಬೇಕಿತ್ತು. ಅದನ್ನು ಮಾಡಿ ನಾನು ನಮ್ಮ ಅತ್ತೆ ಮತ್ತು ಪ್ರಜ್ಞಾನ್ ಗಾಡಿಯಲ್ಲಿ ಹೋದ್ವಿ ನಮ್ಮ ಚಿಕ್ಕ ತಾತನ ಮನೆಗೆ. ಮತ್ತು ನಮ್ಮ ಚಿಕ್ಕಮ್ಮ, ನಮ್ಮ ಅಜ್ಜಿ, ನಮ್ಮ ಚಿಕ್ಕಜ್ಜಿ ಮತ್ತು ನಮ್ಮ ವಿದ್ವಾನು ಆಟೋದಲ್ಲಿ ಬಂದರು. ಸೊ ಇಲ್ಲಿ ನಮ್ಮ ಮೀನ್ ತಾತ ಅಂದರೆ ನಮ್ಮ ತಾತನ ತಮ್ಮ ಮತ್ತು ಅವರ ತಂಗಿ ಆಗಬೇಕು, ನಮ್ಮ ಮಮ್ಮಿಗೆ ಅತ್ತೆ ಆಗಬೇಕು, ಅವರ ಪೂಜೆ. ಅಲ್ಲಿ ನಮ್ಮ ವೇಣು ಅಣ್ಣ, ವಿದ್ಯಾ ಮತ್ತು ಊರಿಂದ ಬಂದಿರೋ ಅಜ್ಜಿ, ನಮ್ಮ ಅತ್ತೆ ಎಲ್ಲರೂ ಇದ್ದಾರೆ. ಇಲ್ಲಿ ಹಾಸನಿಂದ ಕುಸುಮ ಆಂಟಿ ಅಂತ ಒಬ್ರು ಇದ್ದಾರೆ. ನಮ್ಮ ಅತ್ತೆ ಅವರ ದೊಡ್ಡಮ್ಮನೋ ಚಿಕ್ಕಮ್ಮನೋ ಆಗಬೇಕು ಅವರು, ಮತ್ತು ನಮ್ಮ ಕೋಮಲಜ್ಜಿ. ಇವರು ಬಂದು ಅಕ್ಕ ತಂಗಿರು, ನಮ್ಮ ಕೋಮಲಜ್ಜಿ ಮತ್ತು ನಮ್ಮ ಕುಸುಮ ಆಂಟಿ. ಇವಾಗ ನಮ್ಮ ಚಿಕ್ಕಜ್ಜಿ ಮತ್ತು ನಮ್ಮ ಅಜ್ಜಿ, ನಮ್ಮ ಚಿಕ್ಕಮ್ಮ, ವಿದ್ವಾನ್ ಬಂದರು. ಪೂಜೆ ಎಲ್ಲ ಹೇಗೆ ನಡೆಯುತ್ತೆ ಫ್ರೈಡೇ ನಮ್ಮ ಮೀನ್ ತಾತನ ಮನೇಲಿ ಅನ್ನೋ ವ್ಲಾಗ್ ಇದು. ನಾರ್ಮಲ್ ಯಾರು ಬಂದಿದ್ದಾರೆ ಅದನ್ನೆಲ್ಲ ನಾನು ಹೇಳ್ತೀನಿ. ನನ್ನ ತಂಗಿ ಚಿನ್ನಿ ಕೂಡ ಬಂದಿದ್ದಾಳೆ, ನಮ್ಮ ಕುಮ್ಮಿ ಅಕ್ಕ ಮತ್ತು ನಮ್ಮ ವೇಣು ಅಣ್ಣ ಅವರ ಫ್ರೆಂಡ್ಸು, ಅವ್ರ ಫ್ಯಾಮಿಲಿ ಎಲ್ಲರೂ ಬಂದಿದ್ದರು. ನಾನು ಅಲ್ಲಿವರೆಗೂ ಇರಲಿಲ್ಲ, ಬಿಕಾಸ್ ನಾನು ಲಾಗಿನ್ ಆಗಿ ಫ್ರೈಡೇ ಕೆಲಸ ಮುಗಿಸ್ಬೇಕಿತ್ತು. ಸೊ ನಾನಿರೋವರೆಗೂ ಯಾರ್ಯಾರು ಬಂದಿದ್ರು ಅದೆಲ್ಲ ಕ್ಲಿಪ್ಪಿಂಗ್ಸು ಇದೆ. ಇಲ್ಲಿ ನಮ್ಮ ವಿದ್ವಾನ್ ಪೂಜೆ ಮಾಡ್ತಾ ಇದ್ದಾನೆ, ಅವ್ರ ತಾತನಿಗೆ ಬಂದವನೇ ಪೂಜೆ ಮಾಡ್ತಿದ್ದಾನೆ, ಅವ್ರ ತಾತ ಅಜ್ಜಿಗೆ. ಸೊ ನೀವು ನೆಕ್ಸ್ಟ್ ಏನೇನಾಯಿತು ಅಂತ ನೋಡ್ಬೋದು. ಫ್ರೈಡೇ ಅಲ್ಲಿಂದ ಮುಗಿಸ್ಕೊಂಡು ಬಂದು ಇಲ್ಲಿ ನನ್ನ ತಮ್ಮನ ಫ್ರೆಂಡ್ಸು ಮತ್ತು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು, ನನ್ನ ತಮ್ಮಂದಿರು ಕೂಡ, ಅವರೆಲ್ಲರೂ ಗಣಪತಿ ಕೂರಿಸಿದ್ರು 3 ಡೇಸು. ಆ ವ್ಲಾಗು ನೆಕ್ಸ್ಟ್ ಹಾಕ್ತೀನಿ. ಆಮೇಲೆ ನಮ್ಮ ಅಕ್ಕ ಬಂದಿದ್ಲು ಜಪಾನಿಂದ, ಏರ್ಪೋರ್ಟ್ಗೆ ಹೋಗೋಕ್ಕಾಗಲಿಲ್ಲ. ನಮ್ಮ ಅಕ್ಕನ ರಿಯಾಕ್ಷನ್ ಹೆಂಗಿತ್ತು ನನ್ನ ನೋಡಿ, ಅವ್ರ ಮನೆಗೆ ಹೋಗಿದ್ದೆ, ಅದೆಲ್ಲನೂ ನಾನು ವ್ಲಾಗ್ಸ್ ನೆಕ್ಸ್ಟ್ ಹಾಕ್ತೀನಿ. ಇದು ಬಂದು ಪಿತೃಪಕ್ಷದ ಸಪ್ರೇಟ್ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಇಬ್ಬರು ತಾತಂದಿರ ಮನೆಯದು ಒಂದೇ ವ್ಲಾಗಲ್ಲಿ ಮಾಡ್ತಾಯಿದ್ದೀನಿ. ನಮ್ಮ ಮನೆದು ನಾನು ಅಮಾವಾಸ್ಯೆ ದಿನ ಬರುತ್ತೆ, ನೀವು ನೋಡ್ಬೋದು. ಪ್ರಪಂಚದಲ್ಲಿ ಯಾರು ಡ್ರಿಂಕ್ಸ್ ಮಾಡಲ್ಲ, ನಮ್ಮ ತಾತಂದಿರು ಕೂಡ ಮಾಡ್ತಾಯಿದ್ರು. ಸೊ ಅವ್ರಿಗೆ ಏನೇನು ಇಷ್ಟ ಅದನ್ನು ನಾವು ಪಿತೃಪಕ್ಷದಲ್ಲಿ ಇಡ್ತೀವಿ. ಇಲ್ಲಿ ನಮ್ಮ ಆ ಚಿಕ್ಕಮ್ಮಂದಿರಿಬ್ರು ಬಾಟ್ಲ್ ಓಪನ್ ಮಾಡ್ತಿದ್ರು, ಅದನ್ನು ನೀವು ನೋಡ್ಬೋದು. ಇವಳು ನನ್ನ ತಂಗಿ ಚಿನ್ನಿ ಅಂತ, ಅವಳು ಮತ್ತು ನಮ್ಮ ಚಿಕ್ಕಜ್ಜಿ. ನಾನು ಕೆಲಸ ಮಾಡಿಕೊಂಡೇ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಕೂತಿದ್ದೆ. ಈಗ ನೋಡಿ ಎಲ್ಲರೂ ಇದ್ದರು. ನಮ್ಮ ಫಸ್ಟ್ ಸರ್ಕಲ್ ಅಂತಲೇ ಹೇಳ್ಬೋದು. ಇನ್ನೂ ಇದ್ದಾರೆ, ನಮ್ಮ ಮಾಮ ಎಲ್ಲರೂ ಇದ್ದಾರೆ. ಇಲ್ಲಿ ಯಾರು ಇದ್ದರು ಅವರೆಲ್ಲರನ್ನು ನಾನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಇನ್ನೂ ಜಾಸ್ತಿ ಜನ ಇದ್ದಾರೆ. ನೋಡೋಣ, ನಮ್ಮ ಮನೆ ಪಕ್ಷದಿದ್ರಲ್ಲಿ ನಾನು ವಿಡಿಯೋ ಆನ್ ಮಾಡಿಬಿಡ್ತೀನಿ, ಯಾರು ಬರ್ತಾರೆ ಏನು ಅಂತ. ಆವಾಗ ನೀವು ನೋಡ್ಬೋದು ನಮಗೆ ಕ್ಲೋಸ್ ಸರ್ಕಲ್ ಯಾರು ಇದ್ದಾರೆ ಅಂತ, ನಿಮಗೆ ಅವಾಗ ಗೊತ್ತಾಗುತ್ತೆ.
ಆಮೇಲೆ ಇಲ್ಲಿಂದ ಮುಗಿಸ್ಕೊಂಡು ನಾನು ಮನೆಗೆ ಬಂದುಬಿಟ್ಟೆ. ಗಣಪತಿ ಬೇರೆ ಇಲ್ಲಿ ಆರ್ಕೆಸ್ಟ್ರಾ ಎಲ್ಲ ಇತ್ತು. ಸೊ ಅದನ್ನೆಲ್ಲ ನೋಡ್ಕೊಂಡು ಊಟ ಮಾಡಿ ಮಲಗೋದು ಲೇಟ್ ಆಯಿತು. ನೆಕ್ಸ್ಟ್ ಡೇ ಸ್ಯಾಟರ್ಡೇ ನಮ್ಮ ಅಕ್ಕನ ಹತ್ರ ಹೋಗಿದ್ದೆ, ನಮ್ಮ ಅಕ್ಕನ ಮನೆಗೆ. ಅವಳದೆಲ್ಲ ನಾನು ನೆಕ್ಸ್ಟ್ ವ್ಲಾಗ್ ಹಾಕ್ತೀನಿ. ಸಂಡೇ ಮಾರ್ನಿಂಗು ವಾಪಸ್ ಬರಬೇಕಾದ್ರೆ ನಾನು, ನಮ್ಮ ದೊಡ್ಡಮ್ಮ ಮತ್ತು ರಿಯಾನ್ಶಿ ನಾನು ಒಂದು ಏನೋ ವಿಡಿಯೋ ತೆಕ್ಕೊಂಡೆ. ಸೀದಾ ನಮ್ಮ ಯಾರು ಇನ್ನೊಂದು ಚಿಕ್ಕ ತಾತನ ಮನೆ, ಗೋಪಾಲ್ ತಾತ ಅವ್ರ ಮನೆಗೆ ಹೋದ್ವಿ ಸಂಡೇ. ಇದು ಚಾರ್ವಿಕಾ ಅಂತ ಪಾಪು, ನಮ್ಮ ಸುದ್ದಕ್ಕನ ಮಗಳು. ಇವರು ನಮ್ಮ ಚಿಕ್ಕಜ್ಜಿಯ ತಂಗಿ. ಮಕ್ಕಳೆಲ್ಲ ಇದ್ದಾರೆ. ನಮ್ಮ ಕುಮಿಯಕ್ಕ ವಡೆ ಮಾಡಿ ಇಟ್ಟಿದ್ರು, ಎಡೆಗೆಲ್ಲ ಇಟ್ಬಿಟ್ಟು ಪಾಪ ನಮಗೆ ತಂದು ಕೊಟ್ಟರು. ಇವಳು ಯಾರ ಹತ್ರನೂ ಬರಲ್ಲ. ಅವತ್ತೇನೋ ಸಡನ್ ಸರ್ಪ್ರೈಸು ನಮ್ಮ ಏನೋ ಅತ್ತೆ ಹತ್ರ ಹೋಗಿದ್ದಾಳೆ. ಅವರಮ್ಮನೇ ಹೇಳ್ತಾಯಿದ್ರು, ಬಂದ್ಲಾ ಅಂತ ಕೇಳ್ತಿದ್ರು. ಅವರಮ್ಮ ಅಲ್ಲ, ನಮ್ಮ ಮಂಜಮ್ಮ ಕೇಳ್ತಾಯಿದ್ರು, ಬಂದ್ಲಾ ನಿಮ್ಮ ಹತ್ರ ಅಂತ. ಅವಳು ರೇರಾಗಿ ನೋಡ್ತಾಳಲ್ವ, ಸೊ ಅವಳಿಗೆ ಸ್ವಲ್ಪ ಮಕ್ಕಳಿಗೆ ಗಾಬರಿ ಆಗೇ ಆಗುತ್ತೆ. ಸೊ ಬಂದು ಕೂತಿದ್ಲು ಸ್ವಲ್ಪ ಹೊತ್ತು ನಮ್ಮ ಜೊತೆಗೆ, ನಮ್ಮ ಅತ್ತೆ ಜೊತೆಗೆ. ನಾವೇನೇನು ಮಾತಾಡ್ತೀವಿ ಅಂತ ನೋಡಿಕೊಂಡು. ಆಮೇಲೆ ನಾವು ಕ್ರಿಕೆಟ್ ಆಡಿದ್ವಿ. ಆವಾಗ ಇವಳು ಏನೇನೆಲ್ಲ ರಿಯಾಕ್ಷನ್ ಕೊಟ್ಟಿದ್ದಾಳೆ ನೋಡಿ, ಸಖತ್ ಕ್ಯೂಟಾಗಿತ್ತು. ಆಮೇಲೆ ನಮ್ಮ ಚಿಕ್ಕಜ್ಜಿಯ ತಂಗಿ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ತಾತಂಗೆ ಇವರು ನನ್ನ ಫೇವ್ರೆಟ್ ತಾತ. ನಾನು ಲಾಸ್ಟ್ ಒಂದು ಸತಿ ಗೃಹ ಪ್ರವೇಶಕ್ಕೆ ಹೋಗಿದ್ವಲ್ಲ, ಅಲ್ಲಿಂದ ನಮ್ಮ ಚಿಕ್ಕಜ್ಜಿ ಮನೆಗೆ ಬಂದಿದ್ವಿ. ಗೋಪಾಲ್ ತಾತ ಅಂತ. ಇವ್ರ ಹತ್ರ ತುಂಬ ಅಂದರೆ ತುಂಬ ಮೆಮೊರೀಸ್ ಇದೆ. ಮಂಗಳೂರು ಸ್ಟೋರ್ಸ್ ಅಂತ ಇತ್ತು ಮುಂಚೆ, ಅಲ್ಲಿ ಮೂಸಂಬಿ ಜ್ಯೂಸ್ ಕುಡಿಸಿ ಅದರ ಎದುರು ಕಡೆನೇ ನಮಗೆ ಏನೋ ನಂದಿನಿ ಪಾರ್ಲರ್ ಇತ್ತು. ಅಲ್ಲಿ ಒಂದು ಪೇಡ ಮತ್ತು ಏನೋ ಮಿಲ್ಕ್ ಶೇಕ್ ಬರುತ್ತಲ್ಲ, ಅದನ್ನು ಕೊಡಿಸೋರು ನಮ್ಮ ತಾತ. ಅವ್ರದ್ದು ಲೂನಾ ಇತ್ತು TVS ಥರ. ಎಷ್ಟು ಸುತ್ತಿದ್ದೀವೋ ನಮಗೆ ಆ ಮೆಮೊರೀಸ್ ಎಲ್ಲ ಫೇಡೇ ಆಗಲ್ಲ ತಲೆಯಿಂದ. ಚಿಕ್ಕವರಾಗಿದ್ರು ಈಗಲೂ ನಮಗೆ ತಲೆಯಲ್ಲಿ ಆಗೇ ಇದೆ. ಅವ್ರ ಮನೇಲಿ ಪೂಜೆ. ಸೊ ಇವರು ಸ್ವಲ್ಪ ಕಾಮಾಗಿರೋ ಏರಿಯಾದಲ್ಲಿದ್ದಾರೆ. ಸೊ ನಾವಲ್ಲಿ ಫುಲ್ ಅಬ್ರ ಮಾಡಿ ಬಂದಿದ್ದೀವಿ. ಅವ್ರು ಹೇಳ್ತಿದ್ರಂತೆ ಅಕ್ಕಪಕ್ಕದವರು, ಎಷ್ಟು ದಿನ ಸೈಲೆಂಟಾಗಿತ್ತು, ನೀವೆಷ್ಟು ಗಲಾಟೆ ಮಾಡ್ತಾಯಿದ್ದೀರಾ ಅಂತ. ಅವರು ನಮ್ಮ ಮಂಜಮ್ಮ ಹೇಳ್ತಾಯಿದ್ರು. ಮಕ್ಳ ಜೊತೆ ನಾವೆಲ್ಲ ಕ್ರಿಕೆಟ್ ಆಡ್ತಾಯಿದ್ವಿ. ಇದು ಅವರ ಪೂಜೆ ರೆಡಿ ಮಾಡ್ಕೋತಾಯಿದ್ರು. ಅವಾಗ ನಾನು, ಚಿನ್ನಿ, ನಮ್ಮ ಮಂಜಮ್ಮ, ನನ್ನ ತಮ್ಮ ಮತ್ತು ನಮ್ಮ ಮಂಜಮ್ಮ ಒಬ್ಬರು ತಮ್ಮ ಇದ್ದಾರೆ ಅವರು, ಮತ್ತು ನಮ್ಮ ಅಶ್ವಿನಿ ಅಕ್ಕನ ಮಗ ವಿಹಾನು, ನಮ್ಮ ರಿಯಾನ್ಶಿ, ಪ್ರಜ್ಞಾನ್ ಎಲ್ಲರೂ ಸೇರ್ಕೊಂಡು ಆಟಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಚಿಕ್ಕಮ್ಮ ಜಾಯ್ನ್ ಆದರು. ಆಮೇಲೆ ಎಲ್ಲರೂ ಒಂದೊಂದು RR ಬಾಲಿಂಗ್ ಮಾಡೋಣ ಅಂತ ಮಾಡಿದ್ರು. ಆ ವಿಡಿಯೋಸ್ ಎಲ್ಲ ನೀವು ನೋಡ್ಬೋದು. ಫುಲ್ ಎಕ್ಸೈಟಾಗಿ ಖುಷಿಯಾಗಿ ಆಟ ಆಡ್ಕೊಂಡಿದ್ವಿ. ಸಂಜೆ ಬೇಗ ನಾವು ವಾಪಸ್ ಬರಬೇಕಿತ್ತು. ಇಲ್ಲಿ ಗಣಪತಿ ಬಿಡೋದು ಬೇರೆ ಇತ್ತು. ಆ ವ್ಲಾಗ್ಸ್ ಎಲ್ಲ ನಾನು ಹಾಕ್ತೀನಿ. ಸೊ ಇದು ಪಿತೃಪಕ್ಷದ ಫಸ್ಟ್ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಇಬ್ಬರು ತಾತನ ಮನೆದಿದ್ದು ಹಾಕ್ತಾ ಇರೋದು ನೋಡಿ. ಈ ತುಂಬ ದಿನ ಆದಮೇಲೆ ಆಟ ಆಡಿದ್ರೆ ಹೆಂಗೆ ಅನಿಸುತ್ತೆ ಹಂಗೆ ಅನ್ನಿಸ್ತು ನನಗೆ. ಸಖತ್ತು ಸ್ವೆಟ್ಟು, ಸಖತ್ ಸುಸ್ತಾಗ್ತಿತ್ತು. ಚಿಕ್ಕವಳು, ಅವಳು ಫುಲ್ ಎನರ್ಜಿ ಜಾಸ್ತಿ. ನನಗೂ ಇತ್ತು ಎನರ್ಜಿ, ಬಟ್ ಆಮೇಲೆ ತುಂಬ ಸುಸ್ತಾಯಿತು.
ಹೊಟ್ಟೆ ಕಿಚ್ಚು ಕೋಳಿ ಮೊಟ್ಟೆ ಅಂತಾರಲ್ಲ ಆ ಥರ ನಮ್ಮ ಮನೇಲಿ ಮಕ್ಕಳು. ಇವನು ಹೋಗಿ ನಮ್ಮ ಅತ್ತೆಗೆ ಬೆನ್ನತ್ರ ಹತ್ಕೊಂಡ, ಇವಳು ನಾನು ಮುಂದೆ ಬರ್ತೀನಿ ಅಂತ ಹತ್ಕೊಂಡ್ಲು. ರಿಯಾನ್ಶಿ ಅವನು ಉಪ್ಪು ಮುಟ್ಟೆ ಮಾಡಿ ಅಂತ ಅಂದ್ಬಿಟ್ಟು ಹೋದ. ನೆಕ್ಸ್ಟ್ ಲೆವೆಲ್ಲು ಇವರಿಬ್ಬರು ಹೊಟ್ಟೆ ಕಿಚ್ಚಲ್ಲಿ. ಇವಳು ಅವ್ರ ಅಜ್ಜಿ ಜೊತೆಗಿದ್ಲು ಚಾರ್ವಿಕಾ, ನೋಡ್ತಾ ಇದ್ದಾಳೆ. ನಾನು ಹೇಳಿದೆ, ನೀನು ಟಿ ವಿಲಿ ಬರ್ತೀಯಾ, ಟಿ ವಿಲಿ ಹಾಕಿದ್ರೆ ಇಲ್ಲ ಮೊಬೈಲಲ್ಲಿ ಬರ್ತೀಯಾ ನೋಡು ಅಂತ ಹೇಳ್ತಾ ಇದ್ದೆ. ಅವಳು ನೋಡ್ತಾ ಇದ್ದಾಳೆ. ಸಡನ್ನಾಗಿ ತುಂಬ ಜನ ನೋಡಿದ್ರೆ ಮಕ್ಳಿಗೆ ಹಂಗೆ ಆಗೋದು. ನನ್ನ ತಂಗಿ ಹೇಳ್ತಾಳೆ, ನೋಡೋಳು ನೋಡ್ತಾ ಇರೋದು ಅಂತ ಅಂದ್ಬಿಟ್ಟು. ಸುಮ್ಮನೆ ಅಲ್ಲ ಅಲ್ಲ ಒಂದು ನಿಮಿಷ ಅಜ್ಜಿ ಫಸ್ಟ್ ನಾವಜ್ಜಿ ಮೊಮ್ಮಕ್ಕಳು ಚಿನ್ನಿ ನಾವು ಅದು ಹೆಂಗೆ ಗೊತ್ತಾ ಬಾಬಾ ನೋಡಿದ್ರಲ್ಲ ನಮ್ಮ ಚಿಕ್ಕಜ್ಜಿ ಮೊಮ್ಮಗನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಚಾಕ್ಲೇಟ್ನ ಮೆತ್ತ ಕೊಡ್ತಾ ಇದ್ರು. ನಾನು ಅವಾಗ ಹೋಗಿ ರೆಕಾರ್ಡಿಂಗ್ ಮಾಡಿಕೊಂಡೆ. ಇಲ್ಲೆಲ್ಲ ಪೂಜೆಗೆ ರೆಡಿ ಆಗ್ತಿತ್ತಲ್ಲ, ಸೊ ಎಲ್ಲರೂ ನಿಂತಿದ್ರು 1 by 1 ಪೂಜೆ ಮಾಡೋಣ ಅಂತ. ನಾನು ಕೂಡ ಮಾಡಿದೆ. ಆಮೇಲೆ ನೆಕ್ಸ್ಟು ತಿರ್ಗಾ ನಾವು ಅವ್ರಿಗೆ ಊಟ ಮಾಡೋಕ್ಕೆ ಸ್ಪೇಸ್ ಕೊಟ್ಬಿಟ್ಟು ಇಲ್ಲ ಇವರೆಲ್ಲ ರೆಡಿ ಮಾಡ್ಕೋತಾಯಿದ್ರು. ತಿರ್ಗಾ ನಾವು ಆಟಾಡೋಕ್ಕೆ ಬಂದ್ವಿ. ಆಮೇಲೆ ಡೋರ್ ಲಾಕ್ ಆಗ್ತೀವಲ್ಲ, ಪಾಪ ಮೇಲಿಂದ ಇಳಿದು ಬಂದವರು ಏನೇನು ಬೇಕು ಅದನ್ನೆಲ್ಲ ತಿನ್ಕೊಂಡು ಹೋಗಲಿ ಅಂತ ಅವಾಗ ಎಲ್ಲರೂ ಸೇರಿಕೊಂಡು ಕ್ರಿಕೆಟ್ ಆಡ್ತಾಯಿದ್ವಿ. ಎಲ್ಲರದು ಹಾಕಿದ್ರೆ ಎಲ್ಲರದು ವಿಡಿಯೋಸ್ ಇದೆ, ಬಟ್ ಎಲ್ಲರದು ಹಾಕಿದ್ರೆ ಇದು 1 hour ವೀಡಿಯೋ ಆಗ್ತಿದೆ. ಸೊ ಅದಕ್ಕೋಸ್ಕರ ನಾನು ಎಲ್ಲರೂ ಫ್ರೇಮಲ್ಲಿ ಇರ್ತಾರಲ್ಲ ಆ ಒಂದು ಕ್ಲಿಪ್ಪಿಂಗ್ನೇ ಆ್ಯಡ್ ಮಾಡಿದೆ. ನೋಡ್ಬೋದು ಇವಳು ಮತ್ತು ರಿಯಾನ್ಶಿ ಚಿಯರ್ ಗರ್ಲ್ ಅಂತ ಇಟ್ಟಿದ್ವಿ. ಅವರಿಬ್ಬರು ಫುಲ್ ಎಕ್ಸೈಟ್ ಆಗಿದ್ರು, ನೆಕ್ಸ್ಟ್ ಲೆವೆಲ್ ಎಕ್ಸೈಟ್ ಆಗಿದ್ರು. ಇವಳು ಅಷ್ಟೇ ಚಾರ್ವಿಕಾ, ಚಿಕ್ಕವಳು 1 ವರ್ಷ ಒಂದು ಸ್ವಲ್ಪ ತಿಂಗಳಿರ್ಬೋದು. ಸಖತ್ ಚಿಕ್ಕ ಪಾಪುನೇ, ಬಟ್ ತುಂಬ ಎಕ್ಸೈಟ್ ಆಗಿದ್ಲು ಅವಳು. ಅಂದ್ಕೊಂಡೆಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ಲು. ಇವಳು ಕೂಡ ರೆಡಿಯಾಗಿದ್ಲು.
ಹಿಂಗೆಲ್ಲ ಫ್ಯಾಮಿಲಿ ಟೈಮ್ ನಾವು ಏನಾದ್ರು ಡೇ ಔಟಿಂಗ್ ಪ್ಲ್ಯಾನ್ ಮಾಡಿದ್ರೆಲ್ಲ ಆಗುತ್ತೆ. ರೀಸೆಂಟಾಗಿ ಒಂದು ಏಪ್ರಿಲಲ್ಲಿ ಈ ಥರ ಮಾಡ್ಕೊಂಡು ಹೋಗಿದ್ವಿ. ಸ್ವಲ್ಪ ಜನ ಬಂದಿರಲಿಲ್ಲ, ಸ್ವಲ್ಪ ಜನ ತಿರ್ಗಾ ನಾವು ಪ್ಲ್ಯಾನ್ ಮಾಡ್ತಾಯಿದ್ವಿ ಡೇ ಔಟಿಂಗ್ ಅಂತ. ಸೊ ಹಿಂಗೆಲ್ಲ ಫ್ಯಾಮಿಲಿ ಟೈಮ್ ಇರೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ರಜಿನಿ ಅಕ್ಕ ಅಂತ ಇದ್ದಾರೆ, ರಜಿನಿ ಆಂಟಿ, ಅವರ ಮೊಮ್ಮಗಳು, ಇವಳ ಹೆಸರು ಕೂಡ ವಿಭಾ ಅಂತ, ವಿಭಾ ಶೆಟ್ಟಿ. ಸಖತ್ ಕ್ಯೂಟ್, 8 months ಪಾಪು ಅವಳು. ಕುತ್ಕೊಂಡಿದ್ಲು, ಅವಳು ಕೂಡ ಹೊಸಬ್ಳು ಫ್ಯಾಮಿಲಿಗೆ. ಚೆನ್ನಾಗಿತ್ತು ಅವಳ ರಿಯಾಕ್ಷನ್ ಕೂಡ. ಲಾಸ್ಟಲ್ಲಿ ಸ್ವಲ್ಪ ಓಪನ್ ಅಪ್ ಆಗ್ತಿದ್ಲು ಅವಳು ಕೂಡ, ವಾಯ್ಸು ಸೌಂಡ್ ಎಲ್ಲ ಮಾಡಿಕೊಂಡು ಇವ್ರುಗಳ ಜೊತೆಗೆ. ಇವಳು ಚಾರ್ವಿಕಾ ಫುಲ್ ಖುಷಿಯಾಗಿದ್ಲು. ನಮ್ಮ ರಿಯಾನ್ಶಿನೂ ಅಷ್ಟೇ, ಇಬ್ಬರು 3 ಜನ ಚಿಯರ್ ಲೇಡೀಸ್ ಅಂತ ಕೂರಿಸಿದ್ವಿ, ಕುತ್ಕೊಂಡಿದ್ರು. ಚೆನ್ನಾಗಿತ್ತು ಮಾತ್ರ ಫ್ಯಾಮಿಲಿ ಟೈಮು. ನಾನು ಆಡ್ಬೇಕಾದ್ರೆ ಬರೀ ಮೋಸದ ಬಾಲೇ ಹಾಕಿದ್ರು, ಯಾವ ಬಾಲು ಕರೆಕ್ಟಾಗಿ ಹಾಕಲಿಲ್ಲ ಆ್ಯಕ್ಚುಲಿ. ಹಂಗೆ ಹೇಳೋಕ್ಕಾಗಲ್ಲ. ನನಗೆ ಆ್ಯಕ್ಚುಲಿ ಕ್ರಿಕೆಟ್ ಅಷ್ಟೊಂದು ಏನೋ ಟಚ್ ಇಲ್ಲ, ಕ್ರಿಕೆಟೆಲ್ಲ ಅಷ್ಟು ಟಚ್ ಇಲ್ಲ. ಬ್ಯಾಡ್ಮಿಂಟನ್ ಆಡ್ತೀನಿ ಮತ್ತು ಥ್ರೂ ಬಾಲ್ ಆಡ್ತೀನಿ. ನಮ್ಮ ಮಂಜಮ್ಮ ನಂಗೆ ಬಾಲಿಂಗ್ ಮಾಡ್ತಾಯಿದ್ರು, ನಮ್ಮ ಚಿಕ್ಕಮ್ಮ ಫೀಲ್ಡಿಂಗ್ ನಿಂತಿದ್ರು. ಇವನು ವಿದ್ವಾನು ವಿಡಿಯೋಸ್ ಮಾಡ್ತಿದ್ದ ನಂದು. ನಾನು ಎಲ್ಲರದು ಮಾಡಿದೆ. ಆಮೇಲೆ ನಮ್ಮ ಮಂಜಮ್ಮಮ್ಮ ನೀನು ಆಡೆ ಅಂತ ಅಂದರು. ಆದರೆ ಅವರು ನಮಗೆ ಚೆನ್ನಾಗಿ ಬೌಲಿಂಗ್ ಹಾಕಲಿಲ್ಲ. ಬೌಲರ್ ಆ್ಯಕ್ಚುಲಿ ಸರಿ ಇರಲಿಲ್ಲ. ಸೊ ನಾವೇನು ಮಾಡೋಕ್ಕಾಗಲ್ಲ. ನಾವು ಒಳ್ಳೆ ಬ್ಯಾಟ್ಸ್ಮೆನ್ನೇನೆ ಈಟಿಂಗಲ್ಲಿ, ನಾಟ್ ಡೂಯಿಂಗ್ ಏನೋ ಬಾಲ್ ಹೊಡಿಯೋದ್ರಲ್ಲೆಲ್ಲ. ಈ ಬಾಲರ್ ಆ್ಯಕ್ಚುಲಿ ಕರೆಕ್ಟಾಗಿ ಬಾಲ್ ಹಾಕಲಿಲ್ಲ. ಸೊ ನಮಗೆ ಚೆನ್ನಾಗಿ ಆಡೋಕ್ಕಾಗಲಿಲ್ಲ ಅಂತಲೇ ಹೇಳ್ಬೋದು. ಬಟ್ ಜೋಕ್ಸ್ ಅಪಾರ್ಟ್, ನಾನು ಈಟಿಂಗಲ್ಲಿ ಚೆನ್ನಾಗಿದ್ದೀನಿ. ಆ್ಯಕ್ಚುಲ್ ಬ್ಯಾಟಿಂಗಲ್ಲಿ ನಾವು ಚೆನ್ನಾಗಿಲ್ಲ. ಸೊ ಅಲ್ಲಿಂದ ಆಟ ಮುಗಿಸ್ಕೊಂಡು ಒಳಗಡೆ ಹೋದ್ವಿ ಆಟ ಆಡಿಕೊಂಡು. ಸೊ ಇಲ್ಲಿ ನಮ್ಮ ತಾತನ ಪೂಜೆ ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ಅವ್ರ ಮಗನೇ ಫಸ್ಟ್ ಪೂಜೆ ಮಾಡ್ತಿದ್ದಾರೆ. ಆಬ್ವಿಯಸ್ಲಿ ಅವ್ರ ಮಗನೇ ಫಸ್ಟ್ ಪೂಜೆ ಮಾಡಬೇಕು. ಸೊ ಅವರೇ ಮಾಡಿದ್ರು. ಆಮೇಲೆ ಎಲ್ಲರೂ ಊಟ ಮಾಡಿಕೊಂಡು ಮಾತಾಡಿಕೊಂಡು ಮನೆ ಬಿಟ್ಟಿದ್ದು 6 ಗಂಟೆಗೆ ಮನೆ ಬಿಟ್ಟು ಇಲ್ಲಿಗೆ ರೀಚ್ ಆದ್ವಿ. ಬಿಕಾಸ್ ಇಲ್ಲಿ ನನ್ನ ತಮ್ಮನ ಫ್ರೆಂಡ್ಸ್, ನನ್ನ ತಮ್ಮದಿರೇ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲರೂ ಗಣಪತಿ ಕೊಡಿಸಿದ್ರು. ಆ ವ್ಲಾಗ್ಸು ನೆಕ್ಸ್ಟ್ ಹಾಕ್ತೀನಿ. ನಾನು ಮನೆಗೆ ಹೋಗಿದ್ದೆ ಭಾನುವಾರ 1 ಗಂಟೆ ಆಗಿತ್ತು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.